ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರಿ. ಎಸ್, ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಅಂದರೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಲಕ್ಷ್ಮಿಗೆ ಮಾತ್ರ ರೆಡಿ ಮಾಡಬೇಕು. ಆ್ಯಂಡ್ ಐಟಮ್ಸ್ ಎಲ್ಲ ನಾನು ತಂದಿದ್ದೆ. ಇನ್ನೂ ಯಾರು ನೋಡಿದ್ರು ಬೇಗ ಹೋಗಿ ನೋಡ್ಕೊಳ್ಳಿ. ಸೊ ಇವತ್ತೊಂದು ಸ್ವಲ್ಪ ಐಟಮ್ಸ್ ಇತ್ತು. ನೆನ್ನೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದ್ವಿ. ಅದ್ರದ್ದು ನಾನು ನಿಮಗೆ ಈ ಬ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ. ಇದು ಪಾರ್ಟ್ 1 ಪಾರ್ಟ್ 2 ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ನಾನಿವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಮ್ಮ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಿದ್ದಾರೆ. ನಾನು ದೇವ್ರ ಮನೆ ಮಾತ್ರ ರೆಡಿ ಮಾಡಿಕೊಟ್ಟೆ. ಲಕ್ಷ್ಮೀದೆಲ್ಲ ಅಮ್ಮನೇ ನೋಡಿಕೊಂಡ್ರು. ಅದನ್ನು ಬಿಟ್ಟರೆ ಸಣ್ಣ ಪುಟ್ಟ ಸಹಾಯ ಮಾಡಿಕೊಟ್ಟೆ. ಸೊ ಈ ಥರ ಕ್ಲೀನಾಗಿ ಕಟ್ಕೊಂಡ್ರೆ ಇದು ಬಂದು ನಾವು ಸ್ಟ್ಯಾಂಡ್ ಬಂದು ಮಾರ್ಕೆಟಲ್ಲಿ ತೊಗೊಂಡಿದ್ದು 350 ಸಮಥಿಂಗ್ ಏನೋ ಆಯಿತು. ಆ್ಯಂಡ್ ಕೋಲ್ ಯಾಕೆ ಕಟ್ಟೋದು ಅಂದರೆ ಅದು ಗ್ರಿಪ್ಪಾಗಿ ಕೂತ್ಕೊಳ್ಳಿ ಆ್ಯಂಡ್ ಬಳೆ ಎಲ್ಲ ಹಾಕ್ಬೋದು ಅಂತ ಕೋಲ್ ಕಟ್ಕೊತಾರೆ. ಆ್ಯಂಡ್ ಅಲ್ಲೂ ಒಂದು ಕೊಟ್ಟಿದ್ದು, ಬಟ್ ಅದು ತುಂಬಾ ಚಿಕ್ಕ ಆಯಿತು ಅಂದ್ಬಿಟ್ಟು ನಾವು ಸ್ವಲ್ಪ ದೊಡ್ಡದು ಕಟ್ಕೊತೀವಿ. ಆ್ಯಂಡ್ ಕಟ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಟೈಟಾಗಿ ಕಟ್ಟುತ್ತೀರೋ ಅಷ್ಟು ಚೆನ್ನಾಗಿ ಕೂರುತ್ತೆ. ಸೊ ನಮ್ಮಮ್ಮ ಇಲ್ಲಿ ಕ್ಲೀನಾಗಿ ಕಟ್ಟುತ್ತಾ ಇದ್ದಾರೆ. ಆ್ಯಂಡ್ ನಾನು ಅಮ್ಮ ಹೇಳಿದ್ರು ಅಂದ್ಬಿಟ್ಟು ಕಾಯಿಗೆ ಅಂದರೆ ಕಳ್ಸೋಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಟ್ಟೆ. ಸೊ ಇಲ್ಲಿ ಒಂದು ಬಟ್ಲಿಗೆ ಅರಿಶಿನ ಕುಂಕುಮ ಹಾಕ್ತಾಯಿದ್ದೀನಿ. ಎಸ್, ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಆ್ಯಂಡ್ ನಾವು 3 ಇದನ್ನು ಕಂಪ್ಲೀಟ್ ಮಾಡಿಬಿಟ್ವಿ. ಅಮ್ಮಂದು ಅಲಂಕಾರನ 12 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ವಿ. 3 ಗಂಟೆಗೆಲ್ಲ ಮುಗಿದೋಯ್ತು. ಸೊ 3 ಅವರ್ ಟೈಮ್ ತೊಗೊಂತು. ಆ್ಯಂಡ್ ಲೇಟಾಗಿದ್ದೇನು ಅಂದರೆ ನಮಗೆ ಲಿಪ್ಸ್ಟಿಕ್ ಅಂದರೆ ಮುಖಕ್ಕೆ ಸ್ವಲ್ಪ ಅಲಂಕಾರ ಮಾಡೋದಕ್ಕೆ ಲೇಟ್ ಆಯಿತು. ಅದನ್ನು ಬಿಟ್ಟರೆ ಸ್ಯಾರಿ ಬೇಗನೆ ಉಡಿಸ್ಬಿಟ್ವಿ ಈ ಸಲ. ಯಾವತ್ತೇ ಆದರೂ ಕಳಸ ಇಡೋದಕ್ಕಿಂತ ಮುಂಚೆ ಅಕ್ಕಿ ಹಾಕಿಬಿಟ್ಟು ಅದರಲ್ಲಿ ಓಂ ಅಂತ ಬರೀಬೇಕು. ಸೊ ನಾನು ಅಷ್ಟೇ ಅಕ್ಕಿ ಮೇಲೆ ಓಂ ಅಂತ ಬರೆದೆ. ಆ್ಯಂಡ್ ಕಳಸಕ್ಕೆ ಉಂಗುರ ಅಂದರೆ ಯಾವ್ದಾದ್ರು ಒಡವೆ ಹಾಕಬೇಕು. ಸೊ ನಾವಿಲ್ಲಿ ಬೆಳ್ಳಿ ಮತ್ತು ಚಿನ್ನದ ಉಂಗುರ 2 ಹಾಕಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಮತ್ತು ಕಾಸು ಹಾಕಬೇಕು. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಎಷ್ಟಾದರೂ ಹಾಕ್ಕೊಳ್ಬೋದು. ಸೊ ಅದನ್ನೆಲ್ಲ ಹಾಕಬೇಕು. ಆ್ಯಂಡ್ ಅದ್ರ ಜೊತೆಗೆ ತಾವರೆ ಬೀಜ ಅಂತ ಏನು ಬರುತ್ತೆ ಅದನ್ನು ಹಾಕಬೇಕು. ಆ್ಯಂಡ್ ನಾವು ಬಿಂದಿಗೆಗೆ 5 ಎಲೆ ಇಡ್ತೀವಿ. ಸಾಮಾನ್ಯವಾಗಿ ಎಲ್ಲರೂ 3 ಎಲೆ ಇಡ್ತಾರೆ, ಬಟ್ ನಾವು ಬಿಂದಿಗೆಗಾದರೂ ಅಷ್ಟೇ ಕಳಸಕ್ಕಾದರೂ ಅಷ್ಟೇ 5 ಎಲೆ ಇಡ್ತೀವಿ. ಆ್ಯಂಡ್ ಅಮ್ಮ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರು. ಅಮ್ಮ ಕ್ಲೀನಾಗಿ ಸೀರೆ ಎಲ್ಲ ಉಡಿಸಿದ್ರು, ಬಟ್ ನಾನು ಸ್ವಲ್ಪ ಮಿಸ್ಟೇಕ್ ಇದ್ದಿದ್ದನ್ನ ಸರಿ ಮಾಡಿದೆ. ಆ್ಯಂಡ್ ಅವರಷ್ಟು ಚೆನ್ನಾಗಿ ನಮಗೆ ಮಾಡೋದಕ್ಕೆ ಬರೋದು ಇಲ್ಲ. ಆದ್ರೂ ಸ್ಟಿಲ್ ಸ್ವಲ್ಪ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಆ್ಯಂಡ್ ಅಮ್ಮ ಇವಾಗ ಎಲ್ಲ ಒಡವೆ ಎಲ್ಲ ಹಾಕ್ತಿದ್ದಾರೆ. ಸೊ ನಾವು ಒಂದು ಸೆಟ್ ಫುಲ್ ತೊಗೊಂಡಿದ್ವಿ ಹೊಸದಾಗಿ. ಆ್ಯಕ್ಚುಲಿ ನಾವೆಲ್ಲ ಹೊಸದಾಗಿ ತೊಗೊಂಡಿದ್ದು, ಯಾಕಂದರೆ 4 ಇಯರ್ಸ್ ಆಗಿತ್ತು ನಾವು ಲಕ್ಷ್ಮಿನ ಕೂರಿಸಿ. 4 ಇಯರ್ಸ್ ಹಿಂದೆ ಕೂರಿಸಿದ್ವಿ. ಅದಾದಮೇಲೆ ನಮ್ಮ ಅಜ್ಜಿ ಹುಷಾರಿರಲಿಲ್ಲ ಅಂದ್ಬಿಟ್ಟು ಕೂರ್ಸೋಕ್ಕಾಗಿಲ್ಲ. ಅದನ್ನು ಬಿಟ್ಟರೆ ಈ ಸಲನೇ ನಾವು ಕೂರಿಸಿದ್ದು. ಸೊ ಅದಕ್ಕೋಸ್ಕರ ಎಲ್ಲ ಹೊಸ ತರಿಸಿದ್ವಿ. ಆ್ಯಂಡ್ ಈ ಅಮ್ಮಂದು ಮುಖ ಇದೆಯಲ್ಲ, ಬೆಳ್ಳಿ ಮುಖ, ಇದನ್ನು ಬಂದುಬಿಟ್ಟು ನಾವು ಬೆಳ್ಳಿಯಲ್ಲಿ ಮಾಡಿಸಿದ್ದು. ಆ್ಯಂಡ್ ಇದನ್ನೇನು ಆರ್ಡರ್ ಕೊಟ್ಟೇನೂ ಮಾಡಿಸಿಲ್ಲ, ಅಲ್ಲೇ ನಮಗೆ ನೋಡಿ ಇಷ್ಟ ಆಯಿತು. ಸೊ ಹಾಗೆ ನಮ್ಮ ಸೇಟು ಹತ್ರನೇ ಇಸ್ಕೊಂಡು ಬಂದ್ವಿ. ಆ್ಯಂಡ್ ಇದು ಹತ್ರ 21,000 ಅಂತ ಹೇಳಿದರು, ಬಟ್ ಗೊತ್ತಿರೋರಾಗಿದ್ದರಿಂದ ನಮಗೆ ಸ್ವಲ್ಪ ಕಮ್ಮಿನೇ ಮಾಡಿಕೊಟ್ರು. ಆ್ಯಂಡ್ ನಾವು ಪ್ರತಿಯೊಂದು ಐಟಮ್ನು ಮಾರ್ಕೆಟಲ್ಲೇ ತೊಗೊಂಡ್ವಿ. ಆ್ಯಕ್ಚುಲಿ ಹಬ್ಬಕ್ಕೆ 20 ಡೇಸ್ 15 ಡೇಸ್ ಇದ್ದಾಗಲೇ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ವಿ. ಲೈಕ್ ಫ್ರೂಟ್ಸ್ ಎಲ್ಲ ನಾವು 3 to 4 ಡೇಸ್ ಇದ್ದಾಗ ಹೋಗಿ ತೊಗೊಂಡಿದ್ದು. ಅದನ್ನು ಬಿಟ್ಟರೆ ಸ್ಯಾರಿ ಅದನ್ನೆಲ್ಲ ನಾವು ಫಸ್ಟೇ ತೊಗೊಂಡ್ಬಿಟ್ಟಿದ್ವಿ. ಜಡೆಬಿಲ್ಲಿ ಇದನ್ನೆಲ್ಲ ನಾವು 2 ಡೇಸ್ ಇದ್ದಂಗೆ ಹೋಗಿ ತೊಗೊಂಡಿದ್ದು. ಅಂದರೆ ವೆಡ್ನೆಸ್ಡೇ ಹೋಗಿ ತೊಗೊಂಡು ಬಂದ್ವಿ ಎಲ್ಲನೂ. ಫ್ರೂಟ್ಸು ಅದು ಮತ್ತು ಕಜ್ಜಾಯ ಅವೆಲ್ಲ ನಾವು 2 ಡೇಸ್ ಇದ್ದಂಗೆ ಹೋಗಿ ತೊಗೊಂಡು ಬಂದ್ವಿ. ಹೂವದ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಮಲ್ಲಿಗೆ ಹೂವು ಕೆಜಿನೇ 1400 1400 ರೂಪಾಯಿ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು 1/4 kg ಮಲ್ಲಿಗೆ ಹೂವು ತೊಗೊಂಡ್ವಿ. 300 ಆಯಿತು. ಮಾರ್ಕೆಟಲ್ಲಂತೂ ನಾವು ಹೋದಾಗ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು. ಅದು ಫ್ಲವರ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಹೊರಗಡೆ ಸ್ವಲ್ಪ ಕಮ್ಮಿ ಜನ ಇದ್ದರು, ಬಟ್ ಹೂವಿನ ಮಾರ್ಕೆಟ್ ಒಳಗಡೆ ಹೋದಾಗ ಹೂವು ತರೋದಕ್ಕೆ ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಪ್ರತಿ ಕಡೆ ಮಲ್ಲಿಗೆ ಹೂವದ ರೇಟೇ ಜಾಸ್ತಿ.
ಅದನ್ನು ಬಿಟ್ಟರೆ ಸೇವಂತಿಗೆ ಹೂವು ಇದೆಲ್ಲ ಕಮ್ಮಿ ಇತ್ತು. ಬಟ್ ಮಲ್ಲಿಗೆ ಹೂವು ಅಂತೂ ಎಲ್ಲೇ ಕೇಳಿದ್ರು ಯಾರನ್ನೇ ಕೇಳಿದ್ರು ಒಂದು 100 ರೂಪೀಸ್ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ. 1300 1200 ಅದನ್ನು ಬಿಟ್ಟರೆ ಲಾಸ್ಟು 1400. ಸರಿ ಆಯಿತು ತಗೊಳ್ಳೋಣ, ಯಾಕಂದರೆ ಲಕ್ಷ್ಮೀ ಅಮ್ಮನಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಅಲ್ಲ ಅಂದ್ಬಿಟ್ಟು ಮಲ್ಲಿಗೆ ಹೂವು ತಗೊಂಡು ಮನೆಗೆ ಬಂದು ಆ್ಯಂಡ್ ಹೂವಿನ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ನಾವು ಹೋದಾಗ. ಅದನ್ನು ಬಿಟ್ಟರೆ ಎಲ್ಲ ಮೊದಲೇ ತೊಗೊಂಡು ಬಂದುಬಿಟ್ಟಿದ್ವಿ. ಆ್ಯಂಡ್ ಮನೆಗೆ ಬಂದು ಹಿಂದುಗಡೆ ಬ್ಯಾಕ್ಗ್ರೌಂಡಲ್ಲಿ ನಾವು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಮ್ಮ ಬ್ಲ್ಯಾಕ್ ಎಲ್ಲ ಹಾಕೋಂಗಿಲ್ಲ ಅಂತಂದರು. ಅದಕ್ಕೇ ಪಿಂಕ್ ಕಲರ್ ಸ್ಯಾರಿ ಒಂದಿತ್ತು ಮುಂದೆ, ಅದು ಬಾಗಿಣದಲ್ಲಿ ಬಂದು ಅದನ್ನೇ ಹಾಕಿಬಿಟ್ಟು ಫುಲ್ಲು ಕ್ಲೀನಾಗಿ ಡೆಕೋರೇಟ್ ಎಲ್ಲ ಮಾಡಿ ಎಲ್ಲ ಕ್ಲೀನಾಗಿ ಅಲಂಕಾರ ಎಲ್ಲ ಮಾಡಿದ್ವಿ. ಆ್ಯಂಡ್ ಫೈನಲ್ ಲುಕ್ ಹೇಗೆ ಬಂದಿದೆ ಅನ್ನೋದು ನಿಮಗೆ ಈ ವಿಡಿಯೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಸೊ ಮೇ ಬಿ ಪಾರ್ಟ್ 2 ಮಾಡ್ಬೋದು ನಾನು, ಯಾಕಂದರೆ ಇವಾಗ ಇದೇ ತುಂಬ ಲಾಂಗ್ ಆಗಿದೆ. ಸೊ ಪಾರ್ಟ್ 2 ಮಾಡ್ತೀನಿ ಮಾರ್ನಿಂಗ್ ಹೇಗಿರುತ್ತೆ ಅಂತ. ಈಗ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಒಂದು ಪೂಜೆ ಆಗಬೇಕು. ಅದಕ್ಕೆ ಇವಾಗ ಮಾಡಿಬಿಡ್ತೀವಿ. ಒಂದು ಪೂಜೆ ಇವಾಗ ಮಾಡಿಬಿಟ್ಟು ಇನ್ನೆರಡು ಪೂಜೆ ನಾಳೆ ಮಾಡ್ತೀವಿ. ಸೊ ಎಸ್ ಗೈಸ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಾವು ಆದಷ್ಟು 4 ಗಂಟೆಗೆ ಪೂಜೆ ಮಾಡಬೇಕಲ್ವ, ಒಂದು ಮೊದಲನೇ ಪೂಜೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸ್ವಲ್ಪ ಲೇಟಾಗಿದೆ ಏನು ಅಂದರೆ ಅಮ್ಮಂಗೆ ಅಲಂಕಾರ ಮಾಡೋದಕ್ಕೆ. ಆ್ಯಂಡ್ ಫೈನಲ್ ಲುಕ್ಕು ಈ ಥರ ಬಂತು. ಆ್ಯಂಡ್ ನಿಮ್ಮ ರೈಟ್ ಸೈಡಲ್ಲಿ ದೇವ್ರದ್ದು ಎಲ್ಲ ರೆಡಿ ಮಾಡಿದ್ವಿ ಕ್ಲೀನಾಗಿ. ಸೊ ಈ ಥರ ಇದೆ ಗೈಸ್, ನೋಡಿ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ಅಲ್ವಾ. ನಂದಿದು ಇಷ್ಟೇ, ಇನ್ನು ಕಳಸ ಒಂದು ಇಡಬೇಕು. ಕಳಸ ಇಟ್ಟರೆ ಮುಗೀತು. ಈಗ ಕ್ಲೀನಾಗಿ ಎಲ್ಲ ಸೆಟ್ ಮಾಡಿದ್ರು ಅಮ್ಮ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಲೈಟಿಂಗ್ಸ್ ಆನ್ ಮಾಡಿದಾಗ ಈ ಥರ ಕಾಣಿಸ್ತಿತ್ತು. ನೀವೇ ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇ ಬಿ ನಮ್ಮದು ದೃಷ್ಟಿ ಆಗಿಬಿಡುತ್ತೆ ಅನಿಸುತ್ತೆ, ಅಷ್ಟು ಚೆಂದ ಕಾಣಿಸ್ತಾ ಇದೆ. ಸೊ ಪಾರ್ಟ್ 2 ಕೂಡ ಬರುತ್ತೆ. ಅದು ನಾಳಿನ ಬ್ಲಾಗ್ ಅಂದರೆ ಫ್ರೈಡೇದೇ ಮಾರ್ನಿಂಗ್ ಬ್ಲಾಗಲ್ಲಿ ಬರುತ್ತೆ, ನೋಡಿ. ಸೊ ಗೈಸ್, ಈಗ 3:45 ಎಲ್ಲ ನಾನು ನಮ್ಮ ಇಬ್ಬರು ಎದ್ದಿದ್ದೀವಿ. ಅದಕ್ಕೆ ನಾವು ಮಾಡ್ತಾಯಿದ್ದೀವಿ. ಸೊ 4 ಗಂಟೆಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಒಂದು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿ ಮತ್ತೆ ಈಗ ಸ್ನಾನ ಮಾಡ್ಕೊಂಡು ಬಂದೆ. ಮತ್ತೆ ಸೂರ್ಯ ಹುಟ್ಟಿದ ಮೇಲೆ 2 ಪೂಜೆ, ಟೋಟಲ್ 3 ಪೂಜೆ ಮಾಡಬೇಕು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ 1, ಸೂರ್ಯ ಹುಟ್ಟಾದ್ಮೇಲೆ 2. ಆ್ಯಂಡ್ ಆಚೆ ಈ ಥರ ನಾವು ರೆಡಿ ಮಾಡಿದ್ದೀವಿ. ಅಮ್ಮ ನೋಡಿ ರೆಡಿ ಆಗಿಬಿಟ್ಟಿದ್ದಾರೆ ಫುಲ್ಲು. ಆ್ಯಂಡ್ 4 ಗಂಟೆಗೆ ನಾವು ಫಸ್ಟ್ ಪೂಜೆನ ಮುಗಿಸಿದ್ವಿ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಒಂದು ಪೂಜೆ ಆಗಬೇಕಿತ್ತು. ಸೊ ಒಂದು ಪೂಜೆನ ಮುಗಿಸಿದ್ದೀವಿ. ಎಸ್.